Happy birthday to me. Happy birthday to me. Happy birthday. Happy birthday. Happy birthday to me. Yes, thank you, thank you, thank you. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬರ್ಡೇ ಬಾಯ್ ಹೇಮಂತ್ ಗೌಡ. ನನ್ನ ಹೊಸ ವ್ಲಾಗಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಸ್, ನನ್ನ ಬರ್ಡೇಗೆ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀಶಿಯಸ್ ಟೈಮ್ನ ನನಗೋಸ್ಕರ ಕೊಟ್ಟು 1 ನಿಮಿಷ 2 ನಿಮಿಷ ಕೊಟ್ಟು ವಿಶ್ ಮಾಡಿರೋ ಎಲ್ರಿಗೂ ಧನ್ಯವಾದಗಳು. ಓಕೆ, ಇವತ್ತು ನನ್ನ ಬರ್ಡೇ. ಅದು ಸ್ಪೆಷಾಲಿಟಿ ಏನಿಲ್ಲ, ಎಲ್ಲರೂ ಒಂದಿನ ಹುಟ್ಟೋದೆ, ಎಲ್ಲರೂ ಒಂದಿನ ಸಾಯೋದೆ. ಮತ್ತು ಈ ಬರ್ಡೇ ವಿಶಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನನಗೆ ಈ ಬರ್ಡೇ ವಿಶಸ್ ಎಲ್ಲ ಒಂದು ಬಿಸ್ನೆಸ್ ಅಂತ ಅನಿಸುತ್ತೆ. ಯಾಕಂದರೆ ನಾವು ಅವ್ರಿಗೆ ವಿಶ್ ಮಾಡಿದರೆ ಅವ್ರು ನಮಗೆ ವಿಶ್ ಮಾಡ್ತಾರೆ, ನಾವು ಅವ್ರಿಗೆ ಸ್ಟೋರಿ ಹಾಕಿದರೆ ಅವ್ರು ನಮಗೆ ಸ್ಟೋರಿ ಹಾಕ್ತಾರೆ. ಸೊ ಈ ಆನ್ಲೈನ್ ವಿಶಸ್ ಎಲ್ಲ ಅಷ್ಟೊಂದು ಎಫೆಕ್ಟಿವ್ ಅಂತ ನನಗೆ ಅನಿಸಲ್ಲ. ಸೊ ಇವತ್ತು ಈ ಬರ್ಡೇ ವಿಶಸ್ ಬಗ್ಗೆ ನನಗಿರೋ ಅಭಿಪ್ರಾಯ ಅದೇ. ಇಟ್ಸ್ ಟೈಪ್ ಆಫ್ ಮೋರ್ ಓವರ್, ಅದು ವಿಶಸ್ಗಿಂತ ಅದು ಮೋರ್ ಓವರ್ ಬಿಸ್ನೆಸ್. ಸೊ ಅದಕ್ಕೆ ನಿಮ್ಗೆ ಯಾರು ವಿಶ್ ಮಾಡಲಿ ಮಾಡದೇ ಇರಲಿ, ಆನ್ಲೈನಲ್ಲಿ ನಿಮಗೆ ಸ್ಟೋರಿ ಹಾಕಲಿ ಆಗದೇ ಇರಲಿ, ಸೊ ಯಾರು ನಿಮ್ಮ ಬರ್ಡೇ ದಿನ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ದಿಸ್ ಈಸ್ ಫ್ಯಾಕ್ಟ್, ಸತ್ಯ ಹೇಳ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗಿನ ಸಂಜೆವರೆಗೂ ಏನೇನಾಗುತ್ತೆ, ಯಾರು ಸಿಗ್ತಾರೆ, ಏನು ಮಾಡ್ತೀನಿ ನೋಡೋಣ, ಮಜಾ ಮಾಡೋಣ, ನಿಮಗೂ ತೋರಿಸ್ತೀನಿ. ರೆಡಿಯಾಗಿದ್ದೀನಿ ಬರ್ಡೇ. ಅಮ್ಮ ಹಿಂಗೆ ಕಾಣಿಸ್ತಿದ್ದೀನಿ? ಸೂಪರ್ ಕಾಣ್ತಾ ಇದ್ದಿ ಕಂದ. ನಮ್ಮಮ್ಮ ಹಂಗೆ ಒಂದು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡೋದು. ಮಾಮ ಹೆಂಗೆ ಕಾಣಿಸ್ತಿದ್ದೀನಿ ಮಾಮ? ಸೂಪರ್ ಆಗಿ ಕಾಣ್ತಿದ್ದೀವಿ. ಸಾಕಲ್ವಾ? ಹೌದಾ? ಈ ಡ್ರೆಸ್ನ ನನ್ನ ತಂಗಿನೇ ಸೆಲೆಕ್ಟ್ ಮಾಡಿದ್ದು. ಹೇಗಿದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತೇನೋ ನನ್ನ ಬರ್ಡೇ ಅಂತ ಪೂಜೆ ಮಾಡಿಸ್ಕೊಂಬರೋದಕ್ಕೆ ನಮ್ಮಮ್ಮ ನಂಗೆ ಟಾರ್ಚರ್ ಕೊಟ್ಟು ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದಾರೆ. ಸೊ ದೇವಸ್ಥಾನದಲ್ಲಿ ಮೀಟ್ ಮಾಡೋಣ. ದೇವಸ್ಥಾನಕ್ಕೆ ಹೋಗಿದ್ದೆ, ದೇವಸ್ಥಾನದಿಂದ ಬಂದಿದ್ದೀನಿ. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಕುಚಿಕ್ಕು ಗೆಳೆಯವರು ಬಂದು ನನಗೋಸ್ಕರ ಕಾಯ್ತಾ ಇದ್ದಾರೆ. ಮನೋಜ ನನಗೋಸ್ಕರ ಬಂದವನೇ ಮನೆಗೆ ಹುಡ್ಕೊಂಡು. ಏನು ಸಮಾಚಾರ? ತುಂಬಾ ದಿನ ಆದ್ಮೇಲೆ ಈ ಕಡೆ ಬಂದಿದ್ಯಾ? ಬಾ ಒಳಗೋಣ. ಮನೋಜ ತುಂಬಾ ದಿನ ಆದ್ಮೇಲೆ ಬಂದಿದ್ದಾನೆ. ಕೆಲ್ಸಕ್ಕೆ ಬೇರೆ ಸೇರ್ಕೊಂಡ್ಬಿಟ್ಟವನೆ, ಕೈಗೆ ಸಿಗಲ್ಲ ಅಣ್ಣ. ಜಾಮೂನ್ ತಿಂದ್ಬಿಟ್ಟಡಪ್ಪ. ಜಿಮ್ಗೆ ಹೋಗ್ತಾವನೆ, ಕೆಲ್ಸಕ್ಕೆ ಹೋಗಲ್ಲ. ಕೆಲ್ಸಕ್ಕೆ ಹೋಗ್ತಾವನೆ, ಜಿಮ್ಗೆ ಹೋಯ್ತಾವನೆ. ಅದಕ್ಕೆ ಬಾಡಿ ಮೇಂಟೈನ್ ಅಣ್ಣ. ಡಯಟ್ ಅಂತೆ. ಹೌದಾ? ಜಾಮೂನ್ ತಿಂದ್ಬಿಟ್ಟಡಪ್ಪ. ಹೆಂಗೈತೆ ಅಂತ ಜಾಮೂನ್ ಹೆಂಗೈತೆ ಅಂತ ಹೇಳು. ಹ್ಯಾಪಿ ಬರ್ಡೇ ಹೇಳೋ. ಏಯ್ ಹ್ಯಾಪಿ ಬರ್ಡೇ ಟು ಯು. ಹೇಳೋ ನೀನು. ಊದ್ಬಾರ್ದು ಮಚ್ಚ. ತಗೋ ಮಚ್ಚ, ತಿನ್ಬಿಡು. ಮತ್ತೆ ಸಂಬಳ ಬಂತಾ? ಸಂಬಳ ಬಂತೇನೋ? ಮಾಡೋ ಫೋಟೋ ತೆಗಿದ್ರಲ್ಲ, ವಿಡಿಯೋ ಆದ್ಲೇ. ಅಮ್ಮ ಹೆಂಗ ಕೇಕು? ಚೆನ್ನಾಯ್ತಾ? ಥ್ಯಾಂಕ್ ಯು ಮನೋಜ್. ಥ್ಯಾಂಕ್ಸ್ ಮನೋಜ್. ಥ್ಯಾಂಕ್ ಯು ಮನೋಜ್. ಹ್ಯಾಪಿ ಬರ್ಡೇ ಟು ಮೀ. ಮನೋಜ್ ಅವ್ರ ಮನೆಗೆ ಬಂದಿದ್ದೀನಿ. ಮನೆಯಿಂದ ಈಗ ನಾನು, ಮನೋಜು, ಇನ್ನೂ 3 ಮೆಂಬರ್ಸ್ ಯಾರು ಅಂತ ತೋರಿಸ್ತೀನಿ. ಆರ್ ಗೋಯಿಂಗ್ ಔಟ್. ಕಮ್ ಆನ್, ಲೆಟ್ಸ್ ಗೋ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ ಹೇಳೋ? ನಮ್ ಜನ ಕೇಳ್ತಾವ್ರೆ ಎಲ್ಲಿ ಕರ್ಕೊಂಡು ಹೋಗ್ತೀವಿ. ಮಗ ತೋರ್ಸು ಒಂಚೂರು. ಗೆಸ್ಟ್ ನಾನು, ನೀನ್ ಕರ್ಕೊಂಡು ಹೋಗ್ತಿರೋದು. ಎಲ್ಲಿಗೆ ಹೋಗೋಣ? ಕರ್ಕೊಂಡು ನೋಡೋಣಪ್ಪ. ಕುಂಬಳಗೋಡು ರೋಡ್ಗಳು, ಸಿಕ್ಕಾಪಟ್ಟೆ ಎಮೋಷನ್ಗಳು, 6 ವರ್ಷ ಓಡಾಡಿದ ನೆನಪುಗಳು, ನಮ್ಮ ಕಾಲೇಜ್ ಮುಂದಿನ ರೋಡ್ ಇದು.
ಏನೇನೋ ನೆನಪುಗಳು ಬರ್ತಾ ಇರುತ್ತೆ. ನೆನಪುಗಳೊಂದಿಗೆ ನಮ್ಮ ಪಯಣ ಈಗ ಸಾಗುತ್ತಿದೆ. ತೋರಿಸ್ತೀನಿ ನೋಡಿ, ಇದೇ ನಮ್ಮ ಕಾಲೇಜ್ ರೋಡ್. ಕಾಲೇಜು, ನಮ್ಮ ಕಾಲೇಜು ಡಾನ್ ಬಾಸ್ಕೋ. ಡಾನ್ ಬಾಸ್ಕೋ, ವಾವ್, ಎಮೋಷನ್. ಡಾನ್ ಬಾಸ್ಕೋ ಇಸ್ ಎ ಎಮೋಷನ್. ಹೋಗೋಣ ಅಂತ ಏನೋ ಬಂದ್ಬಿಟ್ವಿ, ಬಟ್ ಮೈಸೂರು ರೋಡ್ ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು. ಈ ಮೈಸೂರು ರೋಡ್ ಮೈನ್ ರೋಡ್, ಮೈಸೂರು ಹೈವೇ ಇಂದ ಎಕ್ಸಿಟ್ ಆಗೋ ಚೆಕ್ ಪೋಸ್ಟ್ ಹತ್ರ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ನಾವು ಆಪೋಸಿಟ್ ಸೈಡ್ ಸರ್ವಿಸ್ ರೋಡ್ ಇಂದ ಹೋಗ್ತಾ ಇದೀವಿ. ಹೋಗ್ಬೇಕು, ಹೆಂಗಾದ್ರು ಮಾಡಿ ರೀಚ್ ಆಗಲೇಬೇಕು ಇನ್ ಟೈಮ್ಗೆ. ಎಸ್, ಬಂದಿದ್ದೀವಿ. ನಾನು ಮನೋಜ ಇಬ್ರು ಹೋಗ್ತಾ ಇದೀವಿ. ಚವರ ಫುಲ್ ಟಾಪ್. ಏನಿದೆ, ಯಾರಿದ್ದಾರೆ, ಯಾರು ಬಂದಿದ್ದಾರೆ ಗೊತ್ತಿಲ್ಲ. ಹೆಲ್ಮೆಟ್ ಹಾಕೊಂಡಿದ್ದಕ್ಕೆ ಸ್ವಲ್ಪ ಹೇರ್ ಸ್ಟೈಲ್ ಹಾಳಾಗ್ಬಿಟ್ಟಿದೆ. ಮೇಲೆ ಯಾರಿದ್ದಾರೆ ಗೊತ್ತಿಲ್ಲ. ವಿಲ್ ಗೋದೆ. ಓಹ್ ಚಾ ಸಕ್ಕದಾಗಿ ಕಾಣಿಸ್ತಿಲ್ಲ. ಟಾಪ್ ಫ್ಲೋರ್. ಏನು ಹೆಸರು? ಆರ್ಯ ಪ್ರತಾಪ್. ಫುಲ್ ಕತ್ಲೆ ಕತ್ಲೆ. ನಾನಂತೂ ಬೆಳಕು ಕಾಣಿಸ್ತಾನೆ ಇಲ್ಲ. ಬರ ಮುಚ್ಚ ನೋಡಿ, ನಮ್ಮ ಆರ್ಯ ಬಾರ್ಯ ಇಲ್ಲಿ. ಅಲ್ಲಿಂದ ಆರ್ಯ ಪ್ರತಾಪ್ ನನ್ನ ಇಲ್ಲಿ ಕರ್ಸ್ಕೊಂಡಿರೋದು. ಐ ಆಮ್ ಹಿಯರ್. ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಓಹೋ, ಅವ್ರು ಯಾವ ಸೀಟ್ ಇದ್ದಾ? ಯಾವುದಾದ್ರು ಹೇಳಪ್ಪ, ಏನು ಸಮಾಚಾರ? ಹೇಳ್ಬೇಕಪ್ಪ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಏನು ಸಮಾಚಾರ? ಅದ್ಯಾ ಹೇಳ್ಬೇಕಪ್ಪ ಸರ್. ಹೇಳು. ನಮ್ಮವರೆಲ್ಲ, ನಮ್ಮ ಜನ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಬರ್ಡೇ ಬಾಯ್ ಇನ್ನೂ ಬಂದಿದ್ದಾನೆ. ಸರಿ, ನಾನು ಬಂದಿದ್ದೀನಿ, ಬೇರೆಯವ್ರು ಇನ್ನೂ ಬಂದಿಲ್ಲ. ಇದ್ದಾರೆ, ಬರಬೇಕಾಗಿರೋರು ಇನ್ನೂ ಬಂದಿಲ್ಲ. ಇಲ್ಲ ಗೊತ್ತಿಲ್ಲ, ಈ ಥರ ವೆಯ್ಟ್ ಮಾಡಿಸ್ಬಾರ್ದು. ಅದು ಬರ್ಡೇ ಬಾಯ್. ಒಂದು ವರ್ಷಕ್ಕೊಂದ್ಸಲಿ ಬರ್ಡೇ ಬರುತ್ತೆ. ಐ ತೆಗಿಯೋ ಕೈ ಮುಚ್ಚ. ಬಾರ ಮಚ್ಚ, ನೀನು ಪಕ್ಕಕ್ಕೆ ಬಾರ ಮುಚ್ಚ. ಐ ಮನೋಜ್. ಅರೆ, ಇನ್ನೂ ಯಾರ್ಯಾರು ಬರ್ತಾ ಇದ್ದಾರೆ? ದೇವು ಮತ್ತು ನಯನ. ಅವರಿಬ್ಬರು ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಮತ್ತೆ ತೋರಿಸ್ತೀನಿ ನಾನು. ಸ್ವಲ್ಪ ಕತ್ಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕತ್ಲೆ ಲೈಟ್ ಬಾಯ್. ವಾವ್, ಐ ಆಮ್ ಸೋ ಬ್ರೈಟ್. ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ. ಬಾ ಪಕ್ಕ ಕರಿಯ. ಇಲ್ಲಿಂದ ಡೈರೆಕ್ಟಾಗಿ ಓಂಕಾರ ಹಿಲ್ಸ್ ಕಾಣಿಸುತ್ತೆ. ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ, ಓಂಕಾರ ಹಿಲ್ಸ್. ಕ್ಲಾರಿಟಿ ಇಲ್ಲ, ಬಟ್ ಓಕೆ. ಇನ್ನೊಬ್ರು ಬಂದಿದ್ದಾರೆ, ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ. ಶಿ ಇಸ್ ದೇರ್, ಶಿ ಇಸ್ ಹಿಯರ್, ಶಿ ಇಸ್ ಸರ್ಚಿಂಗ್ ಫಾರ್ ಮೀ. ನನಗಾಗಿ ಹುಡುಕ್ತಾ ಇದ್ದಾರೆ, ಕಾಣಿಸ್ತಾ ಇಲ್ಲ. ನನಗಾಗಿ ಹುಡುಕ್ತಾ ಇದ್ದಾರೆ ಇವರು. ಏನ್ ಸಮಾಚಾರ? ನಮ್ ಸೀಟ್ ಮುಂದೆ. ಅಲ್ಲಿ ನಮ್ಮೊಟ್ಟಿಗೆ ಇನ್ನೊಬ್ರು ಇದ್ದಾರೆ. ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ಸಿರೋರು ನನ್ನವರು. ನನ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ಸಿರೋರು ಇವರು. ಮಹಾನ್ ಅವರು. ಬನ್ನಿ ಪಕ್ಕ ಬನ್ನಿ. ಕಂಗ್ರಾಚುಲೇಷನ್ಸ್. ನಾಳೆಯಿಂದ ಹೊಸ ಜಾಬ್ ಸಿಕ್ಕಿದೆ. ಬಾ. ಇಷ್ಟೊತ್ತವರೆಗೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ಸಿರೋ ಇವರು. ಮುಂದೆ ಬನ್ನಿ. ಹಾ, ಹೇಳಿ, ಮಾತಾಡಿ. ಏನು ಅನಿಸಿಕೆ ನಿಮ್ದು? ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಿಲ್ಲ ಇವರು ಇವತ್ತು ನನ್ನ ಬರ್ಡೇನ ಅವ್ರ ಬರ್ಡೇನ ಅಂತ. ನನಗಿಂತ ಸಕ್ಕತ್ತಾಗಿ ಅವರೇ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಇಬ್ರು. ತೋರಿಸ್ತೀನಿ ನೋಡಿ. ವಾ ನೋಡಿ. ಹ್ಯಾಪಿ ಬರ್ಡೇ ವ್ಲಾಗರ್. ವಾವ್. ಆಲ್ಟೋ. ಯಾರ ಆಟೋ? ಆಲ್ಟೋ. ಹೌದು, ಆರ್ಡರ್ ಮಾಡ್ತಾ ಇದ್ದಾರೆ. ಟು ಲೇಡೀಸ್ ಇಬ್ರು ಆರ್ಡರ್ ಮಾಡ್ತಾ ಇದ್ದಾರೆ.
ಇಲ್ಲಿ ನಮ್ಮ ಬಾಸ್ ಇಬ್ರು ಇವರು, ಇವೊಬ್ರು ನಮ್ಮ ಬಾಸ್, ಇವೊಬ್ರು ನಮ್ಮ ಬಾಸ್. ಯಾವ ಕಾರ್ಯ? ಯಾರ ಆರ್ಯ? ಏನ್ ಆರ್ಯ? ನಮಗೂ ಹೇಳಲ್ಲ ಆರ್ಯ. ಮ್ಯಾಟ್ರೇ ಗೊತ್ತಿಲ್ಲ ನಮ್ಗೆ. ಚೆನ್ನಾಗಿ ಕ್ರಶ್ ಇಲ್ಲಿ ಇರ್ತದೆ ಬಿಡು. ಹ್ಯಾಪಿ ಬರ್ಡೇ ಟು ಯು. ನೀನೇನ್ ಕ್ಲಾಪ್ ಮಾಡಿಲ್ಲ? ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಡಿಯರ್ ಹೇಮಂತ್. ಬ್ಲಾಗರ್. ಹ್ಯಾಪಿ ಬರ್ಡೇ ಟು ಯು. ಅವನು ಗೊತ್ತು ಬಿಡು. ಏನು ಅಲ್ಲ ಇಲ್ಲಿ ನೋಡಪ್ಪ, ಎಲ್ಲಾರು ನೋಡ್ತಾರೆ. ಅಲ್ಲಿ ನೋಡ್ರಪ್ಪ ಫೋಟೋಗಂತ ನೋಡ್ರು. ರೆಡಿ? ಹೂ ಅಂಡ್ ಫಸ್ಟ್ ಯಾರಿಗ್ ಫಸ್ಟ್ ಬೇಕು ಎ ಕೇಕು? ಫಾರ್ ಆರ್ಯ. ಎ ಫಾರ್ ಆರ್ಯ. ಏನ್ ಗೊತ್ತಾ, ಒಂದ್ ಸ್ವಲ್ಪ ಇರು, ನನ್ಗೊಂದ್ ಸ್ವಲ್ಪ ವ್ಯೂವರ್ಸ್ ಇದಾರೆ. ನನ್ ಇವಳಿಗೆ ಫಸ್ಟ್ ಕೇಕ್ ತಿಂತಾರೆ, ಇವಳು ನನ್ ಗರ್ಲ್ ಫ್ರೆಂಡ್ ಅಂತಾರೆ. ಅವಳಿಗೆ ಫಸ್ಟ್ ಕೇಕ್ ತಿಂತಾರೆ, ಅವಳು ನನ್ ಗರ್ಲ್ ಫ್ರೆಂಡ್ ಅಂತಾರೆ. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ವಿತ್ ಆರ್ಯ. ಮಚ್ಚೆ ತಪ್ಪಲ್ಲ ಮಚ್ಚ. ಅಲ್ಲಿ ಸ್ವಲ್ಪ ಜನ ಸಂಬಂಧಿಕರಿದ್ದಾರೆ, ಕೇಳಿದ್ರು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಕಾಂಟ್ರವರ್ಸಿಸ್ ಬೇಡ. ಬಾಯ್ ಫ್ರೆಂಡ್ ಆರ್ಯ. ಶೂಟ್. ಹಿಂಗೆ ಹಾಕು. ಅರೆ ಹೆಲ್ಮೆಟ್ ಇಸ್ಕೊಳ್ಳಿ, ಹೆಲ್ಮೆಟ್ ನಮಗೆ ಕಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಹೇಮಂತ್ ಅವರ ಗರ್ಲ್ ಗರ್ಲ್ಫ್ರೆಂಡ್ ಯಾರು? ಯಾರು 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 ಯಾರು? ಜೋಕ್ ಸಪಾಟ್. ಏಯ್ ಮಚ್ಚ, ಆ ಜೋಕ್ ಸಪಾಟ್. ಜೋಕ್ ಸಪಾಟ್ ಅಲ್ಲ, ಏನು ಇಲ್ಲ. ಪರ್ಸನಲ್ ಆಗಿರುತ್ತೆ. ನಮಗೆಲ್ಲ ನನ್ನ ಫ್ರೆಂಡ್ಸೇ ಅಪ್ಪ, ನನಗೆ ಯಾಕೆ ಗರ್ಲ್ ಫ್ರೆಂಡ್ಸ್ ಎಲ್ಲ ಇಲ್ಲ. ನಿಮ್ಗೆ ಯಾಕೆ ಹಿಂಗ್ ಇದ್ ಮಾಡ್ತಾರೆ? ಆಯ್ತಾ? ನನಗೆಲ್ಲ ನನ್ನ ಫ್ರೆಂಡ್ಸೇ, ಹೇಳ್ತಾ ಇದ್ದೀನಿ ಈಗಲೇ. ಇವ್ರು 4 ಜನ, ನಮ್ಮ ಶಿವ, ತೇಜು, ನಮ್ಮ ಮನೋಜ, ಇನ್ಯಾರಿದ್ದಾರೆ, ಕಪ್ಪೆ, ಒಂಟೆ, ಇನ್ನು ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ. ಎಲ್ರು ಮೆನ್ಷನ್ ಮಾಡಕ್ಕಾಗಲ್ಲ. ಮಚ್ಚ ಫ್ರೆಂಡ್ಸ್ ಎಲ್ಲ ಸಾಕು. ಇದಕ್ಕೆ ಗರ್ಲ್ ಫ್ರೆಂಡ್ ಯಾರು? ಇನ್ನು ಸ್ವಲ್ಪ ಜನ ಫ್ರೆಂಡ್ಸ್ಗೆ ಸ್ಥಾನಮಾನ ಕೊಟ್ಟಿದ್ದೆ, ಅದನ್ನ ಉಳಿಸ್ಕೊಳ್ಳೋಕೆ ಅವ್ರ ಕೈಯಿಂದ ಆಗಿಲ್ಲ. ಏನು ಮಾಡಕ್ ಆಗಲ್ಲ, ಬಿಟ್ಬಿಡಿ ಹೋಗಿ. ಸಾಕು ಇಷ್ಟೇ ಜನ. ವೆಹಿಕಲ್ ಎಲ್ಲ ನಿಮ್ದೇ ಇದ್ದಿದ್ದು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಿಮ್ದೇ ಇದ್ದಿದ್ದು. ಎಲ್ಲ ಓಕೆ. ಫೈನಲ್ ಆಗಿ ನಮ್ಮ ಮಾಮಗೊಂದು ಕೇಕು. ಓಕೆನಾ? ಏನ ತುಂಬಾ ಜಾಸ್ತಿ ಚೆನ್ನಾಗಿದೆ ಕೇಕು, ತುಂಬಾ ಜಾಸ್ತಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ ಪೇಸ್ಟ್ರಿ. ಕಾಸು ಕೊಟ್ಟಿದೀವಿ. ಕಾಸು ಕೊಟ್ಟಿರೋದಕ್ಕೆ ಚೆನ್ನಾಗಿರೋದು. ಥ್ಯಾಂಕ್ ಯು ಆರ್ಯ. ಥ್ಯಾಂಕ್ ಯು ಮನೋಜ್. ಥ್ಯಾಂಕ್ ಯು ಆರ್ಯ. ಥ್ಯಾಂಕ್ ಯು ಮನೋಜ್. ಕೇಕ್ ತಂದಿರೋದಕ್ಕೆ ಎಲ್ಲ ಕಾಣ್ತಾನೆ ಇಲ್ಲ. ಮನೋಜ್ ತಿನ್ನು ಮನೋಜ್. ನಿಜ. ಇಲ್ಲಿ ಈ ಅಲ್ಲಂದ್ರೆ ಅಲ್ಲಿ ಮಾತ್ರ ಕಾಣಿಸ್ತಾ ಇರೋದು. ದೇವ್, ಈ ಹಾರ್ಟ್ ಯಾರಿಗೆ? ವಾವ್, ಹಾರ್ಟ್ ನ ಬ್ರೇಕ್ ಮಾಡ್ತಾ ಇದೀರಾ ನೀವೆಲ್ಲ ಸೇರ್ಕೊಂಡು. ನೀವೆಲ್ಲ ಹಾರ್ಟ್ ಬ್ರೇಕ್ ಮಾಡ್ತಾ ಇದೀರಾ. ಅರೆ ಯಾಕತ್ತಿತ್ತು ಇವನ್? ತಿನ್ನು ಮನೋಜ್. ಕೇಕ್ ತಿಂದ್ರೆ ಏನ್ ಸೂಪ್ ಇದು? ತಲೆಕಾಲು. ತಲೆಕಾಲ್ ಸೂಪು. ಇದು ತಲೆಕಾಲ್ ಸೂಪು. ತಲೆಕಾಲ್ ಸೂಪ್ ತಗೋ, ಟೇಸ್ಟ್ ಮಾಡೋ. ಒಂದ್ ಹೇಳ್ತೀನಿ, ಪ್ರತಿ ಸಲ ಮತ್ತೆ ಬಿಬೇಡ. ಅರೆ ಬೆಂಡ್ ಮಾಡಬೇಡ. ಐ ಮತ್ತೆ ತಿನ್ನೋ. ಪ್ರತಿ ಸಲ ತಲೆಕಾಲು ಸೂಪ್ ಕುಡಿತಿದ್ದನು, ಇವತ್ತು ಹಿಂಗೆ ತರಕಾರಿ ಸೂಪ್ ಕುಡಿಸ್ತಾ ಇದ್ದೀವಿ. ಗ್ರೇಟ್ ಮಚ್ಚ ನೀನು. ಬಿಡಿ ಮಚ್ಚ, ಟೇಸ್ಟ್ ಮಾಡಿ ಹೆಂಗಿದೆ ಹೇಳು. ಎಂತ ಗತಿ ಬಂದ್ಬಿಟ್ಟಪ್ಪ ಮನೋಜನ್ಗೆ. ಆಲ್ವೇಸ್ ಬಿಸಿ ಗರ್ಲ್ ಹೇಳು, ತುಂಬಾ ಬಿಸಿ. ನಿಮ್ದೇ ತಿನ್ನೋದು ಇಲ್ಲ, ತಿನ್ನಕ್ಕೂ ಬಿಡಲ್ಲ. ಫೋನಲ್ಲಿ ಬ್ಯುಸಿ ಆಗಿರ್ತಾಳೆ. ಇವನು ತುಂಬಾ ಫ್ರೀ ಗೈ, ತುಂಬಾ ಫ್ರೀ ಆಗಿರ್ತಾನೆ. ತುಂಬಾ ಫ್ರೀ ಹುಡುಗ ಇವನು, ತುಂಬಾ ಫ್ರೀ ಆಗಿರ್ತಾನೆ. ತುಂಬಾ ಫ್ರೀ ಆಗಿರ್ತಾನೆ ಹುಡುಗ ಇವನು.
ಇವ್ರು ನಮ್ ಬಾಸ್, ಇವ್ರು ನೋಡಿ ಬಾಟ್ಲೆ ತರಲ್ಲಿ ಫೇಮಸ್ಸು. ಬಾಟ್ಲೆ ತರಲ್ಲಿ ಫೇಮಸ್ ಅಣ್ಣ ಇವರು. 7 ಅದು ಇವ್ರು ನಯನ ಅವರು, ಇವ್ರು ನಿದ್ದೆ ಮಾಡೋದಕ್ಕೆ ಫೇಮಸ್. ಎಸ್ ದೇವಿಕಾ ಹೇಗಿದೆ? ಅದು ಹೇಗಿದ್ಯಾ? ಚೆನ್ನಾಗಿದ್ಯಾ ಮಾಮ್? ತಾವು ಬಿಡು ಸ್ವಲ್ಪ. ಹೇಳಕ್ಕಿಂತ ಮುಂಚೆನೆ ನಗ್ತಾ ಇರೋದು. ಏನಂದ್ರೆ ಇಷ್ಟ ದಿನ ಎಲ್ಲಾರು ಕುತ್ಕೊಂಡ್ರೆ ಈ ತರ ತಿನ್ಬೇಕಾದ್ರೆ ಇಂಟರ್ನಲ್ಸ್ ಯಾವಾಗ, ಎಕ್ಸಾಮ್ ಯಾವಾಗ, ಇಂಟರ್ನಲ್ಸ್ ಫಸ್ಟ್ ಇಂಟರ್ನಲ್ಸ್ ಆಯ್ತಾ ಸೆಕೆಂಡ್ ಇಂಟರ್ನಲ್ಸ್ ಆಯ್ತಾ ಅಂತ ಹೇಳ್ತಾ ಇದ್ರು. ಕಾಲೇಜ್ ಬಗ್ಗೆ ಈಗ ನಿಂಗೆ ಸೆಕೆಂಡ್ ಸಾಟರ್ಡೆ ರಜಾನ, ವೀಕೆಂಡ್ ರಜಾನ, ನಿಮ್ಗೆ ಎಷ್ಟೋರ್ ಕೆಲಸ ಅಂತ ಮಾತಾಡಂಗಾಗಿದೆ. ಸೊ 3 ಜನ ನಮ್ಮ ಗ್ರೂಪಲ್ಲಿ ಈಗ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ. ದೇವಿಕಾ ಕೆ ಮೂರ್ತಿ ಅವರು, ಆರ್ಯ ಪ್ರತಾಪ್ ಅವರು, ಮನೋಜ್ ಅಣ್ಣ ಅವರು. ನಾವಿಬ್ರು ಸ್ವಲ್ಪ ಟೈಮ್ ತಗೊಂಡಿದೀವಿ. ಓಕೆ, ವೆಯ್ಟ್ ಮಾಡ್ತಾ ಇದೀವಿ ಸ್ವಲ್ಪ. ಇರ್ಲಿ ಮುಂದೆ ನೋಡೋಣ, ಮುಂದಕ್ಕೆ ನೋಡೋಣ. ಈಗ ಇವ್ರು 3 ಜನ ಕುತ್ಕೊಂಡು ಕಾಲೇಜ್ ಬಿಟ್ಟು ಕೆಲ್ಸದ ಬಗ್ಗೆ ಮಾತಾಡ್ತಿದ್ದಾರೆ. ಓಹ್, ಏನೋ ಡಿಸೈಡ್ ಮಾಡ್ರಪ್ಪ. ಆಯ್ತು, ಗ್ಯಾಂಗ್ ಅಲ್ಲಿ ನಾನ್ ವೆಜ್ ಅಂತ ಏಕೈಕ ವ್ಯಕ್ತಿ ಇವನು ಅಣ್ಣ. ಎಸ್ ನಯನ, ಹೌ ವಾಸ್ ಯುವರ್ ನೈಟ್? ಊಟ, ಡಿನ್ನರ್ ಇಟ್ ವಾಸ್ ಗುಡ್. ಆಮೇಲೆ ಇಷ್ಟೇ, ನೋ ವರ್ಡ್ಸ್. ಹೆಂಗಿತ್ತು ಮತ್ತೆ ಚಿಕನ್? ಭಯ್ಯಾ ಓಕೆ, ಮತ್ತೆ ಮುಗೀತು ನನ್ನ ಬರ್ಡೇ. ಏನ್ ನೆಕ್ಸ್ಟ್? ನೀವು ಮುಗೀತು ಬರ್ಡೇ? ಮುಗೀತು ಬರ್ಡೇ. ಹಾ, ಏನ್ ನೆಕ್ಸ್ಟ್? ಈ ಇಯರ್ ಎಲ್ಲ ಖುಷಿ ಅದೇ ಬರ್ಡೇ ಮುಗೀತು, ನೆಕ್ಸ್ಟ್ ಏನು? ನಮ್ದೇನೂ ಇಲ್ಲ, ವರ್ಕಿಂಗ್ ಸ್ಟಡಿಂಗ್ ಇರುತ್ತೆ. ನಮ್ದೇನು ಹೋಗೋಣ, ಹಂಗ ಹೋಗೋಣ, ನಡ್ಕೊಂಡು ಹೋಗೋಣ. ಎಸ್, ಬರ್ಡೇ ಎಲ್ಲ ಮುಗೀತು. ಬಾಯ್. ಎಲ್ಲಿಗೂ ಟಾಟಾ ಬಾಯ್ ಬಾಯ್. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಇವ್ರದ್ದೇನು ವಾಯ್ಸೇ ಇಲ್ಲ ದೇವಿಕೊಂದು.